ಮೈಕ್ರೋ ಫೈನಾನ್ಸ್ ಸಾಲ ಪಡೆದವರು ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಬೇಕು. ಡೆಡ್ಲಿ ಮೈಕ್ರೋ ಫೈನಾನ್ಸ್ಗೆ ಈಗ ಶಾಕ್ ಎದುರಾಗಿದೆ. ಸಾಲಗಾರರೇ ಈ ಸ್ಟೋರಿಯನ್ನ ತಪ್ಪದೆ ನೋಡಿ. ಫೈನಾನ್ಸ್ ಹೆಸರಿನಲ್ಲಿ ದಾದಾಗಿರಿ ಮಾಡ್ತಾ ಇದ್ದಂತಹ ಮೈಕ್ರೋ ಫೈನಾನ್ಸ್ಗೆ ಈಗ ಸರ್ಕಾರವೇ ಒಂದು ಮರ್ಮಾಘಾತವನ್ನ ಕೊಟ್ಟಿದೆ. ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ದಂಧೆ ಮಾಡ್ತಾ ಇದ್ದಂತಹ ಈ ಫೈನಾನ್ಸ್ ಮಾಫಿಯಾಗಳ ವಿರುದ್ಧ ಸರ್ಕಾರ ಕಠಿಣವಾದಂತಹ ಒಂದು ಕ್ರಮವನ್ನ ತಂದಿದೆ. ಸೊ ಈ ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲ ಪಡ್ಕೊಂಡಿರುವಂತಹ ಸಾಲಗಾರರೇ ಸ್ವಲ್ಪ ರಿಲೀಫ್ ಆಗಿ ಒಂದು ದೀರ್ಘವಾದಂತಹ ಶ್ವಾಸವನ್ನ ತೆಗೆದುಕೊಂಡು ಈ ಸ್ಟೋರಿಯನ್ನ ಕೇಳಿ. ಮೈಕ್ರೋ ಫೈನಾನ್ಸ್ ಸಾಲ ಕೊಡೋದಕ್ಕೆ RBI ಅನುಮತಿ ಕೊಟ್ಟಿದೆಯೋ ಇಲ್ವೋ ಅದು ಬೇರೆ ವಿಚಾರ. ಮೈಕ್ರೋ ಫೈನಾನ್ಸ್ಗೆ ಎಷ್ಟು ಪರ್ಸೆಂಟೇಜ್ ಬಡ್ಡಿಗೆ ಸಾಲ ಕೊಡಬೇಕು ಎನ್ನುವಂತಹ ನಿಯಮದ ಅಡಿಯಲ್ಲಿ ಅದು ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಎನ್ನುವಂತಹದ್ದು ಅದು ಬೇರೆ ವಿಚಾರ. ಆದರೆ ಫೈನಾನ್ಸ್ ಹೆಸರಿನಲ್ಲಿ ದಾದಾಗಿರಿ ಮಾಡ್ತಾ ಇದ್ದಂತಹ, ಫೈನಾನ್ಸ್ ಹೆಸರಿನಲ್ಲಿ ಸೈತಾನಿ ಬುದ್ಧಿ, ಹರಾಮಿ ಬುದ್ಧಿ ತೋರಿಸ್ತಾ ಇದ್ದಂತಹ ಈ ಮೈಕ್ರೋ ಫೈನಾನ್ಸ್ ಸಾಲ ವಸೂಲಿಗಾರರ ಒಂದು ತಂಡ ಇತ್ತಲ್ಲ, ಅದು ತಂಡ ಅಂದರೆ ತಪ್ಪಾಗುತ್ತೆ, ಅವರೊಂಥರ ಈ ರೌಡಿ ಅಖಾಡದಲ್ಲಿ ಪಳಗಿದ ಲೋಕಲ್ ಗೂಂಡಾಗಳು ಅಂತ ಹೇಳ್ಬೋದು. ಪಾಪ ₹100 ಸಾಲ ತೀರಿಸಲು ಸಾಧ್ಯವಾಗದ ಕಡು ಬಡ ಕುಟುಂಬದ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಸಾಲ ತಗೊಂಡಿರೋರು ಮುದುಕಿಯಾಗಿದ್ರು, ವಯಸ್ಸಾಗಿದ್ದವ್ರದ್ದು, ಮಹಿಳೆಯರು ಯಾರು ಅನ್ನೋದು ನೋಡ್ದಲೆ ನಿರ್ಲಜ್ಜರಾಗಿ ಮಾತನಾಡ್ತಾ ಇದ್ರು. ಈ ಮೈಕ್ರೋ ಫೈನಾನ್ಸು ಒಂಥರ ಡೆಡ್ಲಿ ಮೈಕ್ರೋ ಫೈನಾನ್ಸ್ ಆಗಿ ಪರಿವರ್ತನೆ ಆಗಿತ್ತು. ಈ ಪಾಳೆಗಾರರ ಕಾಲಗಳಲ್ಲಿ ಈ ಬಡ್ಡಿ ಕೊಡ್ತಾ ಇದ್ದಂಥ ಒಂದಷ್ಟು ದುಡ್ಡಿರೋರು ಬಡ್ಡಿ ಕೊಡ್ತಾ ಇದ್ರು. ಅವರು ಸಾಲ ಪಡ್ಕೊಂಡಿರೋರ ಜೊತೆ ಸಾಲ ವಸೂಲಿ ಮಾಡೋ ಸ್ಟೈಲ್ ಹೆಂಗಿತ್ತು ಅಂತ ಹೇಳಿದ್ರೆ, ಬಲಗೈಯಲ್ಲೊಂದು ಊರುಗೋಲು, ಮನೆಗೆ ಹೋಗ್ತಾ ಇದ್ರು, ಕೊಟ್ಟಿಲ್ಲ ಅಂದರೆ ಅಲ್ಲೇ ಹೊಡಿತಾ ಇದ್ರು. ಆ ತರಹದ ಪದ್ಧತಿ ಈಗಲೂ ಆಧುನಿಕ ಯುಗದಲ್ಲೂ, ಅದರಲ್ಲೂ ಬೆಂಗಳೂರಿನ ಸ್ಥಳೀಯ ಈ ತುಮಕೂರು, ತಿಪ್ಟೂರು, ಹಾಸನ ಈ ಭಾಗದಲ್ಲೂ ಈ ಚಂಡಾಳರು ಆ ತರಹದ್ದೇ ಪದ್ಧತಿಯನ್ನು ಮತ್ತೆ ತೋರಿಸ್ತಾ ಇದ್ದಾರೆ ಸಮಾಜಕ್ಕೆ. ಸಾಲ ಕೊಡೋದಕ್ಕೆ ನಿಮಗೆ ಅನುಮತಿ ಇದೆ, ಅದನ್ನು ಹೆಂಗೆ ತಗೋಬೇಕು ಎನ್ನುವಂಥದ್ದಕ್ಕೂ ಒಂದಷ್ಟು ರೀತಿ ರಿವಾಜು ಬೇಕಲ್ಲ. ಮನುಷ್ಯತ್ವ ಕಳ್ಕೊಂಡು ಕೇಳ್ತೀರಿ, ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆ ಆಗೋ ತರಹ ಮಾತನಾಡ್ತೀರಿ, ಕಣ್ಣಲ್ಲಿ ನೀರು ಹಾಕಿ ಪಾಪ ವಯಸ್ಸಾದ ತಾಯಿಯ ಕಣ್ಣಲ್ಲಿ ನೀರುಗಳು ಬತ್ತು ಹೋಗಿದ್ದಾವೆ. ಆ ತರಹದ್ದು ತಾಯಂದಿರ ಜೊತೆ ಗೂಂಡಾಗಳನ್ನ ಬಿಟ್ಟು ಹೆದರಿಸ್ತೀರಿ ಅನ್ನೋದಾದ್ರೆ ನಿಮಗೆ ಎಲ್ಲಿದೆ ನಿಮಗೆ ಮಾನವೀಯತೆ? ಬಡವರ ರಕ್ತ ಹೀರುತ್ತಿದ್ದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು, ಮೈಕ್ರೋ ಫೈನಾನ್ಸ್ನ ಆಡಳಿತ, ಸಾಲ ವಸೂಲಿ ಹೆಸರಿನಲ್ಲಿ ದಾದಾಗಿರಿ ಮಾಡ್ತಿದ್ದಂತಹ ಮೈಕ್ರೋ ಫೈನಾನ್ಸ್, ಆ ಮೈಕ್ರೋ ಫೈನಾನ್ಸ್ನ ನಡ ಮುರಿಯೋ ಕೆಲಸ ಆಗಿದೆ. ಈಗ ಬಡ್ಡಿ ದಂಧೆಕೋರರ ನಡ ಮುರಿದಂತಹ ಸರ್ಕಾರ ಅದಕ್ಕೊಂದು ಹೊಸ ಕಾನೂನು ತರೋ ಪ್ರಯತ್ನ ಮಾಡ್ತಾ ಇದೆ. ಲೋನ್ ಕೊಟ್ಟು ವಾಪಸ್ ಕೇಳಿದ್ರೆ ಬಿ ಕೇರ್ಫುಲ್, ಒಂದು ಒಳಗಾಗ್ತಾರೆ, ನಿಮಗೆ ಜೈಲಿಗೆ ಕಳಿಸ್ತಾರೆ. ಸಾಲ ಕೊಟ್ಟು ವಸೂಲಿ ಮಾಡಿದ್ರೆ 10 ವರ್ಷ ಜೈಲು. ವಸೂಲಿ ಮಾಡ್ಕೊಳ್ಳಿ, ಅದಕ್ಕೊಂದು ರೀತಿ ರಿವಾಜಿದೆ. ಬಡ್ಡಿ ಮಾಫಿಯಾಕ್ಕೆ ಕಡಿವಾಣ ಹಾಕೋದಕ್ಕೆ ಹೊಸ ಕಾಯ್ದೆ ತರಲಾಗ್ತಿದೆ. ನಿಮಗೊಂದು ಗೊತ್ತಿರಲಿ, ಕಾನೂನು ಸಚಿವ HK ಪಾಟೀಲ್ರಿಂದ ಖಡಕ್ ನಿರ್ಧಾರ. ಈ ಸಾಲಗಾರರ ಕಾಟ ಸಹಿಸಿಕೊಳ್ಳೋದಕ್ಕಾಗದಲೇ ಫ್ಯಾನಿಗೆ ನೇಣ ಹಾಕೊಂಡು ಸತ್ತವರೆಷ್ಟು ಜನ ಗೊತ್ತಾ? ತುಮಕೂರಿನಲ್ಲಿ ನಾವೇ ಸುದ್ದಿ ಮಾಡಿದ್ದೀವಿ. ತುಮಕೂರಿನಲ್ಲಿ ನೇಣ ಹಾಕೊಂಡು ಸತ್ತಿದ್ದಾರೆ. ಉಟ್ಟ ಸೀರೆಯನ್ನ ಕಳಚಿಟ್ಟು ಫ್ಯಾನಿಗೆ ನೇಣು ಬಿಗಿದು ಕುತ್ತಿಗೆಯನ್ನ ನೇಣಿಗೆ ಕೊಟ್ಟು ಸತ್ತವರ ಸಂಖ್ಯೆ ಎಷ್ಟು ಗೊತ್ತಿದೆಯಾ? ಈಗ ಎಚ್ಚೆತ್ತುಕೊಂಡವರೇ, ಬುಡುಕು ಬಡದಾಗ ಸರ್ಕಾರ ಈಗ ಎಚ್ಚೆತ್ತುಕೊಂಡಿರುವಂತಹದ್ದು. ಅದೆಷ್ಟೋ ವಯಸ್ಸಾದಂತಹ ತಾಯಂದಿರು ನೇಣ ಹಾಕೊಂಡು ಸತ್ತಿದ್ದಾರೆ ಇದೇ ತುಮಕೂರಿನಲ್ಲಿ ಮೈಕ್ರೋ ಫೈನಾನ್ಸ್ನ ಸಾಲಗಾರರ ಅಂದರೆ ವಸೂಲಿಗಾರರ ಕಾಟಕ್ಕೆ. ಬ್ರಿಟಿಷರು ಬರೋ ಸ್ಟೈಲಲ್ಲಿ ಬರೋದು ಇವರು. ಆ ದೊಡ್ಡ ದೊಡ್ಡ ಬೂಟ್ಸ್ ಹಾಕ್ಕೊಂಡು ಈ ಆ ಕಾಲದಲ್ಲಿ ತೆರಿಗೆ ವಸೂಲಿ ಮಾಡೋದಕ್ಕೆ ಬ್ರಿಟಿಷರು ಬರ್ತಾ ಇದ್ರು. ಅವರು ಬರೋ ಸ್ಟೈಲಲ್ಲಿ ಬರೋದು ಈ ಕಿತ್ತೋದು ಈ ವಸೂಲಿಗಾರರು. ಹಳೆ ಸ್ಕೂಟರ್ ಹಿಡ್ಕೊಂಡು ಬರೋದು ಈ ಬಡವ್ರ ಮನೆ ಮುಂದೆ. ಅದು ಕೆಲವರು ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾ ಇದ್ರು ಎನ್ನುವಂತಹದ್ದು ವರದಿಯಾಗಿತ್ತು. ಇವರೆಲ್ಲ ಸಾಲ ವಸೂಲಿಗಾರರು. ಪಾಪ ಬಡವರು ಇವರು ಕಾಟ ಸಹಿಸಿಕೊಳ್ಳಲಾಗದೆ ಬಾಗಿಲೇ ತೆಗಿತಿರ್ಲಿಲ್ವಂತೆ. ಆಮೇಲೆ ಬಾಗಿಲು ಒಡೆದು ಒಳಗೆ ಹೋಗಿ ನೋಡಿದಾಗ ನೇಣು ಹಾಕೊಂಡು ಸತ್ತಿದ್ರು. ಆ ಥರದ್ದು ಎಷ್ಟು ವರದಿಗಳಾಗಿದ್ದಾವೆ ಗೊತ್ತಾ?
ಮೈಕ್ರೋ ಫೈನಾನ್ಸ್ ಸಾಲಗಾರರ ನಡ ಮುರಿಯೋದಕ್ಕೆ ಈಗ ಸರ್ಕಾರ ಹೊಸ ಕಾನೂನು ತಂದಿದೆ. ಕಾನೂನು ಸಚಿವರಿಂದ ಶೀಘ್ರದಲ್ಲೇ ಹೊಸ ಕಾಯ್ದೆ ತರೋದಕ್ಕೆ ಚಿಂತನೆ ನಡೀತಾ ಇದೆ. ಮೈಕ್ರೋ ಫೈನಾನ್ಸ್ನ ವಸೂಲಿಗಾರರಾದ ಯಾರಾದರೂ ಈ ಸ್ಟೋರಿಯನ್ನು ನೋಡ್ತಾ ಇದ್ದರೆ ನೀವು ಆ ಕೆಲಸ ಬಿಟ್ಟುಬಿಡಿ. ಎಲ್ಲಾದರೂ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ಕೊಳ್ಳಿ. ನೀವು ಫೈನಾನ್ಸ್ ಹೆಸರಿನಲ್ಲಿ ದಾದಾಗಿರಿ ಮಾಡ್ತಾ ಇದ್ದೀರಿ. ಅನಾಗರಿಕತೆ ಅದು. ನಿಮ್ಮ ರೌಡಿಸಮ್ನ ಸರ್ಕಾರ ಇಷ್ಟು ದಿನ ಕಣ್ಣು ಮುಚ್ಕೊಂಡು ಕೂತ್ ನೋಡ್ತಾ ಇತ್ತು, ಇನ್ನು ನೋಡಲ್ಲ, ಒಳಗಾಗ್ತಾರೆ. ಬಡವರು ಮನೆ ಮುಂದೆ ಬಡವರನ್ನ ಹೆದರಿಸಿ ಬದರಿಸಿ ಲೆಕ್ಕಕ್ಕಿಂತಲೂ ಹೆಚ್ಚು ಬಡ್ಡಿ ತಗೊಳ್ತಾ ಇದ್ರೆ ಬಡವರ ರಕ್ತ ಹೀರೋ ಕೆಲಸ ನೀವು ಮಾಡಿದ್ರೆ ನಿಮ್ಮ ರಕ್ತ ಹೀರುತ್ತೆ ಸರ್ಕಾರ. ಒದ್ದು ಜೈಲಿಗೆ ಹಾಕ್ತಾರೆ ನಿಮ್ಮನ್ನ. ಬಡವರ ರಕ್ತ ಹೀರೋ ಕೆಲಸವನ್ನು ಬಿಟ್ಟು ಬಿಡಿ. ಮೈಕ್ರೋ ಫೈನಾನ್ಸ್ ವಿರುದ್ಧ ಈಗಾಗಲೇ ಸರ್ಕಾರ ಅದರ ವಿರುದ್ಧ ನಿಂತಿರುವಂತಹದ್ದು. ಸರ್ಕಾರ ಜನಪರ ಮತ್ತು ಬಡವರ ಪರ ಅಂತ ಹೇಳಿ ಈ ಹೊಸ ಕಾನೂನು ಮತ್ತು ಹೊಸ ಕಾಯ್ದೆಯನ್ನು ತರೋದಕ್ಕೆ ಚಿಂತನೆಯನ್ನು ಮಾಡ್ತಾ ಇದೆ. ಇನ್ನಿದನ್ನು ಯಾವಾಗ ತರ್ತಾರೋ, ಇನ್ನು ಯಾವಾಗಿದು ಜಾರಿಗೆ ಬರುತ್ತೋ ಎನ್ನುವಂತಹದ್ದು ಈಗ ಜನರ ಯೋಚನೆ ಮತ್ತು ಟೆನ್ಷನ್.